CCN ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಲೋಕೋಪಕಾರಿ ಲೋಕನಾಯಕ ಅಮರ. ರಾಷ್ಟ್ರಮಟ್ಟದ ಸ್ಪರ್ಧೆ ಜೂನಿಯರ್ ಮಿಸ್ ಇಂಡಿಯಾ ಸೆಕೆಂಡ್ ರನ್ನರ್ ಅಪ್ ಆದ ಬೀದರ್ ಜನತೆಗೆ ಧನ್ಯವಾದ ತಿಳಿಸಿದ ಪೂರ್ವಿ ಬಿರಾದಾರ್. ಲೋಕನಾಯಕ ಎಂದೇ ಖ್ಯಾತರಾಗಿದ್ದ ರಾಜ್ಯದ ಹಿರಿಯ ಮುತ್ಸದ್ದಿ ನಾಯಕ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಅಂತ್ಯಕ್ರಿಯೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಭಾಲ್ಕಿ ಬಳಿಯ ಶಾಂತಿಧಾಮದಲ್ಲಿ ಶನಿವಾರ ಸಂಜೆ ಕುಟುಂಬದ ಸದಸ್ಯರು ಸಹಸ್ರಾರು ಬೆಂಬಲಿಗರ ಅಶ್ರುತರ್ಪಣದೊಂದಿಗೆ ನಡೆಯಿತು. ತಮ್ಮ ಕ್ಷೇತ್ರ ಭಾಲ್ಕಿ ಮತ್ತು ಬೀದರ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ, ರೈತರ ಕಲ್ಯಾಣಕ್ಕಾಗಿ, ಬಡವರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದ ಕರ್ಮಯೋಗಿ ಭೀಮಣ್ಣ ಖಂಡ್ರೆ ಅವರ ದರ್ಶನಕ್ಕೆ ಸಹಸ್ರಾರು ಜನರು ತಂಡೋಪತಂಡವಾಗಿ ಆಗಮಿಸಿ ಅಂತಿಮ ನಮನ ಸಲ್ಲಿಸಿ ಅಶ್ರುತರ್ಪಣ ಸಲ್ಲಿಸಿದರು. ಭಾಲ್ಕಿಯ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮಳಿಗೆಗಳನ್ನು ಮುಚ್ಚಿ ತಮ್ಮ ಕ್ಷೇತ್ರದ ಪ್ರಗತಿಗಾಗಿ ಹಗಲಿರುಳು ದುಡಿದು ಮೇರು ನಾಯಕನಿಗೆ ಗೌರವ ಸಲ್ಲಿಸಿದರು. ಶನಿವಾರ ಬೆಳಿಗ್ಗೆ ಭಾಲ್ಕಿ ಪಟ್ಟಣದ ಗಾಂಧಿಗಂಜ್ನಲ್ಲಿ ಖಂಡ್ರೆ ನಿವಾಸದಲ್ಲಿ ಭಾಲ್ಕಿ ಹಿರೇಮಠದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮತ್ತು ಗುರುಬಸವ ಪಟ್ಟದೇವರ ಮಾರ್ಗದರ್ಶನದಲ್ಲಿ ಕುಟುಂಬದ ಸದಸ್ಯರು ಪಾರ್ಥಿವ ಶರೀರಕ್ಕೆ ಮಹಾರತಿ ಬೆಳಗಿದರು. ಪವಿತ್ರ ಆತ್ಮವಿದ್ದ ದೇಹ ಶುದ್ಧಿಗಾಗಿ ಜಳಕ ಮಾಡಿಸಿ ಲಿಂಗ ಪೂಜೆ ಮಾಡಿ ಭಸ್ಮಧಾರಣೆ, ರುದ್ರಾಕ್ಷಿ ಮಾಲೆ ತೊಡಿಸಿ ಧೂಪ ದೀಪಾರತಿ ಪಾದಪೂಜೆ ಮಾಡಿಸಿದರು. ಪುತ್ರರಾದ ಈಶ್ವರ್ ಬಿ ಖಂಡ್ರೆ, ಅಮರ್ ಕುಮಾರ್ ಖಂಡ್ರೆ, ಪುತ್ರಿಯರಾದ ಶಕುಂತಲಾ, ನಾಗಮ್ಮ, ಡಾಕ್ಟರ್ ಆಶಾ, ಡಾಕ್ಟರ್ ಶೋಭಾ, ಭಾರತಿ ಹಾಗೂ ಮೊಮ್ಮಕ್ಕಳಾದ ಡಾಕ್ಟರ್ ಗುರುಪ್ರಸಾದ್ ಖಂಡ್ರೆ, ಸಂಸದ್ ಸಾಗರ್ ಖಂಡ್ರೆ ಸೇರಿದಂತೆ ಕುಟುಂಬದ ಸದಸ್ಯರು ಪೂಜೆ ಸಲ್ಲಿಸಿ ಆರತಿ ಮಾಡಿದರು. ಬಡವ ಬಲ್ಲಿದ, ಬಡವ ಶ್ರೀಮಂತ ಎಲ್ಲರೂ ಸಮಾನರು, ಮೇಲ್ಜಾತಿ ಕೀಳು ಜಾತಿ ಎಂಬ ಭಾವನೆಯೇ ತಪ್ಪು ಎಂದ ಪ್ರತಿಪಾದಿಸುತ್ತಿದ್ದ ತಮ್ಮ ತಂದೆ ಲಿಂಗೈಕ್ಯ ಭೀಮಣ್ಣ ಖಂಡ್ರೆ 60ರ ದಶಕದಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ದರು ಎಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಮರಿಸಿದರು. ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸಿದ ತರುವಾಯ ಮಾತನಾಡಿದ ಅವರು, ಬಸವಾದಿ ಶರಣರ ತತ್ವಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ತಾವು ಜೀವಿಸಿದ್ದ ನೂರ್ಕಾಲವು ಕಾಯಕ ಯೋಗಿಯಾಗಿ, ಕರ್ಮಯೋಗಿಯಾಗಿ, ಜನರಿಗಾಗಿ ಜನರಿಗೋಸ್ಕರ ಬದುಕಿದವರು ತಮ್ಮ ತಂದೆ ಎಂದರು. ಮುಟ್ಟಿ ತಟ್ಟಿ ಎಂಬ ಅನಿಷ್ಟ ಅಸ್ಪೃಶ್ಯತೆಯ ವಿರುದ್ಧ ಸಿಡಿದೆದ್ದು ತಮ್ಮ ಸಮುದಾಯದ ಹಿರಿಯರನ್ನ, ಸಮಾಜವನ್ನೇ ಎದುರು ಹಾಕಿಕೊಂಡು ಹೋರಾಟ ಮಾಡಿದ ತಮ್ಮ ತಂದೆ ತಮ್ಮ ದೀಕ್ಷಾಗುರು ಚನ್ನಬಸವ ಪಟ್ಟದೇವರ ಮನವೊಲಿಸಿ ಅಶೋಕ್ ನಗರದ ನಿವಾಸಿಗಳನ್ನು ಭಾಲ್ಕಿ ಮಠಕ್ಕೆ ಕರೆತಂದು ಸ್ನಾನ ಮತ್ತು ವಿಭೂತಿ ಧಾರಣೆ ಮಾಡಿಸಿ ಭಾಲ್ಕೇಶ್ವರ ದೇವಾಲಯದ ಸಿಹಿನೀರ ಬಾವಿಯ ನೀರು ಕುಡಿಸುವ ಮೂಲಕ ಕ್ರಾಂತಿಯನ್ನೇ ಮಾಡಿದ್ದರು ಎಂಬುದನ್ನು ನೆನೆಸಿಕೊಂಡರು. ಶತಾಯುಷಿಯಾಗಿ ಸಾರ್ಥಕ ಜೀವನ ನಡೆಸಿದ ಭೀಮಣ್ಣ ಖಂಡ್ರೆಯವರು ಅಜಾತ ಶತ್ರುವಾಗಿದ್ದರು. ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ಹೋರಾಡಿದ ಅವರು ಶಾಸಕರಾಗಿ, ಸಚಿವರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಸಭಾನಾಯಕರಾಗಿ ಬೀದರ್ ಜಿಲ್ಲೆಯ ಸಮಗ್ರ ಪ್ರಗತಿಗೆ ಶ್ರಮಿಸಿದರು. ನಿಷ್ಠುರವಾದಿಗಳಾಗಿದ್ದ ಅವರು ಅನ್ಯಾಯ ಕಂಡರೆ ತಮ್ಮವರು ಅನ್ಯರು ಎಂಬ ಭೇದವಿಲ್ಲದೆ ಪ್ರತಿಭಟಿಸುತ್ತಿದ್ದರು. ಅಸಹಾಯಕರಿಗೆ ನ್ಯಾಯ ಕೊಡಿಸುತ್ತಿದ್ದರು ಎಂದರು. ರೈತರಿಗೆ ಬೆಳೆ ನಷ್ಟವಾದಾಗ, ಬೆಂಕಿ ಮಳೆಯಿಂದ ನಷ್ಟ ಸಂಭವಿಸಿದಾಗ ಸರ್ಕಾರದ ವಿರುದ್ಧವೇ ಹೋರಾಟ ಮಾಡಿ ಪರಿಹಾರ ಕೊಡಿಸಿದ್ದರು. ಶರಣರ ಬಗ್ಗೆ ಅವಮಾನಕರ ರೀತಿಯಲ್ಲಿ ಮತ್ತು ಸಮಾಜದ ಜನರ ಭಾವನೆಗೆ ಧಕ್ಕೆ ಬರುವಂತೆ ಕೆಲವು ಕೃತಿಗಳಲ್ಲಿ ತಿರುಚಿ ಬರೆದಾಗ ಅದರ ವಿರುದ್ಧ ಹೋರಾಟ ಮಾಡಿ ಕೃತಿಯನ್ನೇ ಮುಟ್ಟುಗೋಲು ಹಾಕಿಸಿದರು. ಹಾವನೂರು ಆಯೋಗದ ವರದಿಯ ವಿರುದ್ಧ ಸದನದ ಹೊರಗೆ ಹೋರಾಟ ಮಾಡಿದರು. ಅವರ ಬದ್ಧತೆ, ನ್ಯಾಯಪರತೆ, ಬಡಜನರ ಪರ ಕಾಳಜಿ ಎಲ್ಲರಿಗೂ ಆದರ್ಶ ಎಂದರು. ಅವರು ಈ ನಾಡು ಕಂಡಂಥ ಒಬ್ಬ ಶ್ರೇಷ್ಠ ನಾಯಕರು, ಅವರು ಜನನಾಯಕರು. ಅಂಥ ಜನನಾಯಕರನ್ನು ಇವತ್ತು ನಾವುಗಳು ಕಳ್ಕೊಂಡಿದ್ದೇವೆ. ಭೀಮಣ್ಣ ಖಂಡ್ರೆಯವರು ಅಂದ್ರೇ ಒಂದು ಹೋರಾಟ, ಅದು ಜನತೆಗೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ. ನಾಡು ನುಡಿ ರಕ್ಷಣೆಗೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ. ಶೈಕ್ಷಣಿಕ ಪ್ರಗತಿಗಾಗಿ ಹೋರಾಟ ಮಾಡಿದ್ದಾರೆ. ಧಾರ್ಮಿಕ ಹಕ್ಕುಗಳಿಗೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ. ಆ ದಿಸೆಯಲ್ಲಿ ಅವರ ಹೋರಾಟ ಇವತ್ತಿಗೂ ಇತಿಹಾಸವಾಗಿ ನಮ್ಮ ನಡುವೆ ಇದೆ. ಜನನಾಯಕರು ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಉಜ್ವಲವಾದ ಉದಾಹರಣೆ ಭೀಮಣ್ಣ ಖಂಡ್ರೆಯವರು. ತಮ್ಮ ಹೋರಾಟದ ಬದುಕಿನ ಮುಖಾಂತರವಾಗಿ ಯಾವುದನ್ನು ಸಮಾಜಕ್ಕೆ ಕೊಡಿಸ್ಬೇಕೋ ಅದನ್ನ ಕೊಡಿಸಿದ್ದಾರೆ. ಈ ದಿಸೆಯಲ್ಲಿ ಅವ್ರದ್ದು ಒಂದು ಸಾರ್ಥಕ ಬದುಕು, ಸಮರ್ಪಣೆಯ ಬದುಕು, ಸಾರ್ಥಕ ಬದುಕು, ಅದು ಸಂತೃಪ್ತಿಯ ಬದುಕು. ಅಂಥ ಸಂತೃಪ್ತಿಯ ಬದುಕನ್ನು ಅವರು ನಡೆಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬಹುದು. ಅವರು ಸಮಾನತೆಯ ಪರವಾಗಿದ್ದರು ಯಾವತ್ತಿಗೂ.
ಸಾಮಾಜಿಕ ಅಸಮಾನತೆ ಇರಬಾರ್ದು, ಅಸಮಾನತೆ ಇರಬಾರ್ದು. ಅದಕ್ಕೋಸ್ಕರವಾಗಿ ಬಸವಾದಿ ಶರಣರು ಹೆಂಗೆ ಸಮಾನತೆಗೋಸ್ಕರವಾಗಿ ಹೋರಾಟ ಮಾಡಿದರು, ಹಂಗೆ ಭೀಮಣ್ಣ ಖಂಡ್ರೆಯವರೂ ಕೂಡ ಸಮಾನತೆಗೋಸ್ಕರವಾಗಿ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿದ್ದಾರೆ. ರಾಜಸ್ಥಾನ ರಾಜಧಾನಿ ಜೈಪುರ್ನಲ್ಲಿ ಜನವರಿ 7 ಮತ್ತು 8ರಂದು ನಡೆದ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಜೂನಿಯರ್ ಮಿಸ್ ಇಂಡಿಯಾ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸೆಕೆಂಡ್ ರನ್ನರ್ ಅಪ್ ಆದ ಬೀದರ್ ಜಿಲ್ಲೆಯಿಂದ ಸ್ಪರ್ಧಿಸಿರುವ ಪೂರ್ವಿ ಸಂಜಯ್ ಬಿರಾದಾರ್ ವಿಜಯ ಸಾಧಿಸಿ ರಾಜ್ಯ ಹಾಗೂ ಜಿಲ್ಲೆ ಮತ್ತು ಹೆತ್ತ ತಂದೆ ತಾಯಿಯರಿಗೆ ಕೀರ್ತಿ ತಂದಿದ್ದಾರೆ. ಜೈಪುರ್ನ ಕ್ಲಾರ್ಕ್ ಆಮೇರ್ 5 ಸ್ಟಾರ್ ಹೋಟೆಲ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ರಾಜ್ಯ ಹಾಗೂ ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು 172 ಬಾಲಕಿಯರು ಭಾಗವಹಿಸಿದರು. ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯಿಂದ ಸ್ಪರ್ಧಿಸಿರುವ ನ್ಯಾಯವಾದಿ ಹೇಮಾ ಬಿರಾದಾರ್ ಮತ್ತು ಸಂಜಯ್ ಕುಮಾರ್ ಬಿರಾದಾರ್ ಅವರ ಸುಪುತ್ರಿ ಪೂರ್ವಿ ಬಿರಾದಾರ್ ಅತ್ಯುತ್ತಮ ಸಾಧನೆ ಮಾಡಿ ಕಲ್ಚರಲ್ ರೌಂಡ್ನಲ್ಲಿ ಯಕ್ಷಗಾನವನ್ನು ಪ್ರತಿನಿಧಿಸಿದ್ದಾಳೆ ಹಾಗೂ ಜೂನಿಯರ್ ಮಿಸ್ ಇಂಡಿಯಾ ಗ್ರ್ಯಾಂಡ್ ಫಿನಾಲೆ ಸ್ಪರ್ಧೆಯಲ್ಲಿ ಭಾಗವಹಿಸಿ 2ರಲ್ಲೂ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ. ದೊರೆತಿರುವ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡ ಬಾಲಕಿ ಪೂರ್ವಿ ಬಿರಾದಾರ್ ಅವರು ಇಲ್ಲಿಯ ಗುರುನಾನಕ್ ದೇವ್ ಪಬ್ಲಿಕ್ ಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. ಈ ಬಾಲಕಿ ಗೆಲುವಿಗೆ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಪರಿವಾರದ ಸದಸ್ಯರು ಶುಭಾಶಯ ಕೋರಿದ್ದಾರೆ. ರಾಜ್ಯದ ಕಿರೀಟ ಎಂದೇ ಪ್ರಸಿದ್ಧವಾಗಿರುವ ಬೀದರ್ ಇದು ಯಾವುದರಲ್ಲೂ ಕಡಿಮೆ ಇಲ್ಲ. ಇಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಸ್ಪರ್ಧೆಗಳಲ್ಲಿ ಸ್ಪರ್ಧೆ ಮಾಡಿ ಇಲ್ಲಿಯೂ ಪ್ರತಿಭಾವಂತರು ಇದ್ದಾರೆ ಎಂಬುದನ್ನು ಬಾಲಕಿ ಪೂರ್ವಿ ಬಿರಾದಾರ್ ತೋರಿಸಿಕೊಟ್ಟಿದ್ದು ಸಂತಸ ತಂದಿದ್ದೆ ಎಂದಿದ್ದಾರೆ. ಇದೇ ವೇಳೆ ವಿಜೇತರಾದ ಪೂರ್ವಿ ಬಿರಾದಾರ್ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ ನನಗೆ ಸಹಕರಿಸಿದ ಎಲ್ಲಾ ಜನತೆಗೆ ಧನ್ಯವಾದ ತಿಳಿಸಿದ್ದಾರೆ. ನಮಸ್ಕಾರ ಕರ್ನಾಟಕ ಬೀದರ್. ನಾನು ನಿಮ್ಮೆಲ್ಲರ ಜೂನಿಯರ್ ಮಿಸ್ ಇಂಡಿಯಾ ಸೆಕೆಂಡ್ ರನ್ನರ್ ಅಪ್ ಪೂರ್ವಿ ಬಿರಾದರ್. ನಾನು ಭಾಳ ಖುಷಿಯಾಗಿದ್ದೇನೆ. ಐ ಆಮ್ ವೆರಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಪ್ರೌಡ್ for all your support and encouragement. I thank you each and everyone who had supported me for my journey. ನನ್ನ ತಂದೆ ತಾಯಿ ಹಾಗೂ ನನ್ನ ಎಲ್ಲ ಬೀದರ್ ಜನತೆಗೆ ಧನ್ಯವಾದ ಸಲ್ಲಿಸುತ್ತೇನೆ. ಈ ಮಟ್ಟಕ್ಕೆ ಬರಲು ನನ್ನ ಸತತವಾದ ಪ್ರಯತ್ನ ಹಾಗೂ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಹಾಗೂ ನಾನು ಫಸ್ಟ್ ಆಫ್ ಆಲ್ ನನ್ನ ಫ್ಯಾಮ್ಲಿಗೆ ಥ್ಯಾಂಕ್ ಯು ಅನ್ಬೇಕು. ಯಾಕಂದರೆ ಭಾಳಕ್ಕಷ್ಟೊಂದು ಮಕ್ಕಳಿರ್ತಾರೆ ಯಾರಿಗೆ ಫ್ಯಾಮ್ಲಿ ಸಪೋರ್ಟ್ ಕರೆಕ್ಟಾಗಿ ಸಿಗಲ್ಲ. ಲೈಕ್ ಅವ್ರು ಭಾಳ ಚೆನ್ನಾಗಿ ಮಾಡ್ತಾರೆ ಎಲ್ಲ ಫೀಲ್ಡಲ್ಲಿ, ಬೇರೆ ಬೇರೆ ಫೀಲ್ಡಲ್ಲಿ. ಆದರೆ ಅವ್ರಿಗೆ ಫ್ಯಾಮ್ಲಿ ಸಪೋರ್ಟ್ ಸಿಗಲ್ಲ. ಆದ್ರೆ ನನ್ನ ಫ್ಯಾಮ್ಲಿಯಲ್ಲಿ ನಂಗೆ ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಅದಕ್ಕೆ ನಾನು ನನ್ನ ಫ್ಯಾಮ್ಲಿಗೆ ಭಾಳ ಪ್ರೌಡ್ ಆಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ದು ಎಲ್ಲ ಮೀಡಿಯಾ ನ್ಯೂಸ್ದವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಯಾಕಂದ್ರೆ ನಾನು ಜೈಪುರಲ್ಲಿದ್ದೆ. ಜೈಪುರಿಂದ ಇವರೆಲ್ಲರೂ ನ್ಯೂಸ್ ಹಾಕಿದ್ರು, ನ್ಯೂಸ್ ಪೇಪರಲ್ಲಿ ಬಂದಿತ್ತು ನನ್ನ ನ್ಯೂಸ್. ಇದಕ್ಕೆಲ್ಲ ನೋಡಿ ನಾ ಭಾಳ ಖುಷಿಯಾಗಿದ್ದೆ. ಆ್ಯಂಡ್ ನೀವೆಲ್ಲರೂ ಇಷ್ಟು ಸಪೋರ್ಟ್ ಮಾಡಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮ ಎಲ್ಲಿ ಹಮ್ಮಿಕೊಳ್ಳಾಗಿತ್ತು? ಇದು ಜೈಪುರಲ್ಲಿತ್ತು, ರಾಜಸ್ಥಾನ್. ಜರ್ನಿ ನಿಮಗೆ ಎಲ್ಲಿಂದ ಹೆಂಗೆ ಸ್ಟಾರ್ಟ್ ಆಗ್ತದೆ ಮೇಲ್ಪಟ್ಟು? ನಾನು ಸಣ್ಣಾಗಿದ್ದಾಗಿಂದ ಹಿಡಿದು ನಂಗೆ ಡ್ಯಾನ್ಸ್ ಅಂದ್ರೆ ಭಾಳ ಇಷ್ಟ. ಡ್ಯಾನ್ಸಿಂದ ಮಾಡ್ಲಿಂಗಲ್ಲಿ ಶಿಫ್ಟ್ ಆಗ್ತಾವೆ. ಬೀದರ್ನಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಆಗಿದ್ರೆ? ಹಾಂ, ಬೀದರಲ್ಲಿ ಭಾಳಕ್ಕೊಂದು ಡ್ಯಾನ್ಸ್ ಕಾಂಪಿಟೇಷನ್ಸ್ ಮತ್ತು ಡ್ಯಾನ್ಸಿಂದೇನು ವರ್ಕ್ಶಾಪ್ಸ್ ಇದಾವಲ್ಲ, ಎಲ್ಲ ಹೋಗಿದ್ವ ನಾನು. ಸುಮಾರು ಎಷ್ಟು ಸ್ಪರ್ಧೆಗಳು ಭಾಗವಹಿಸಿದ್ರಿ ಅಲ್ಲ ಕಾರ್ಯಕ್ರಮ? ಮೋರ್ ದೆನ್ ಲೈಕ್ 20 or 20. 20ರಲ್ಲಿ ನೀವು ಮೊದಲನೇ ಪ್ರಥಮ ಸ್ಥಾನ. ಜೈಪುರಲ್ಲಿ ಲೈಕ್ ನನ್ನ ಮಾಡ್ಲಿಂಗಲ್ಲಿ ಫಸ್ಟ್ ಇದು. ಮತ್ತು ಮಾಡ್ಲಿಂಗಲ್ಲಿ ಜೈಪುರಲ್ಲಿ 175 ಮೆಂಬರ್ಸ್ ಇದ್ರು. ಆ 175 ಕ್ಯಾಟಗರೈಸ್ ಆಗಿತ್ತು. ಲೈಕ್ 13 to 14, 15 to 16 ಹೀಗೆ ಕ್ಯಾಟಗರೈಸ್ ಆಯಿತು. ಅದರಲ್ಲಿ ನಾನು ಸೆಕೆಂಡ್ ರನ್ನರ್ ಅಪ್ ಕಲ್ಚರಲ್ ರೌಂಡಲ್ಲೂ ಹಾಗೂ ಗ್ರ್ಯಾಂಡ್ ಫಿನಾಲೆಯಲ್ಲೂ. ಯಾವ್ದು ಇವೆಂಟ್ ಪ್ರೋಗ್ರಾಮಿಂದ ತಾವು ಜಯ ಸಾಧಿಸಿದ್ರಿ? ಕಲ್ಚರಲ್ ರೌಂಡ್ ಹಾಗೂ ಗ್ರ್ಯಾಂಡ್ ಫಿನಾಲೆ. ಬೀದರ್ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೆ ಸಪೋರ್ಟ್ ಸಿಕ್ಕಿದ್ಕ ನಾನು ಅಂದ್ಕೊಂಡಿದ್ದಿಲ್ಲ ನೀವೆಲ್ಲರೂ ಇಷ್ಟು ಸಪೋರ್ಟ್ ಮಾಡ್ತಿದ್ರಂತ. ಬಟ್ ನೀವೆಲ್ಲರೂ ಇಷ್ಟು ಸಪೋರ್ಟ್ ಮಾಡಿದ ಕಡೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ. ಎಲ್ಲರಿಗೂ ನಮಸ್ಕಾರಗಳು. ಮೊಟ್ಟ ಮೊದಲನಾಗಿ ನಮಗೆ ಎಷ್ಟು ಖುಷಿಯಾಗಿದೆ ಅಂದರೆ ರಾಷ್ಟ್ರ ಮಟ್ಟದ ಈ ಜೂನಿಯರ್ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸಿ ಆ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ನನ್ನ ಮಗಳು ಈ ಸೆಕೆಂಡ್ ರನ್ನರ್ ಅಪ್ ಆಗಿ ಜಯ ಗಳಿಸಿದ್ದು ಈ ಬೀದರ್ ಜನತೆಯ ಸಪೋರ್ಟ್ ಕೂಡ ಹಾಗೂ ಈ ಪೇಪರು ನ್ಯೂಸ್ ಮೀಡಿಯಾದವರಿಗೆಲ್ಲರಿಗೆ ನಾವು ಥ್ಯಾಂಕ್ ಯು ಹೇಳಕ್ಕೆ ಬಯಸ್ತೀವಿ. ಏಕೆಂದರೆ ನನ್ನ ಮಗಳು ಯಾವುದೇ ಒಂದು ಮಗು ಮುಂದೆ ಬರಬೇಕಾದ್ರೆ ಅವ್ರ ತಂದೆ ತಾಯಿ ಸಪೋರ್ಟ್ ಬೇಕು ಹಾಗೂ ಜನತೆಯ ಸಪೋರ್ಟ್ ಬೇಕು.
ಆ ಸಪೋರ್ಟ್ ನನ್ನ ಮಗಳಿಗೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಯಾವುದೇ ಒಂದು ಮಗುವಿಗೆ ನಾವು ಬರೀ ಅಭ್ಯಾಸ ಮಾಡು ಶಾಲೆ ಅಷ್ಟೇ ಮುಖ್ಯವಲ್ಲ, ಎಲ್ಲ ಮಕ್ಕಳಿಗೆ ಅವ್ರ ಹತ್ರ ಯಾವುದು ಟ್ಯಾಲೆಂಟ್ ಇದೆಯೋ ಆ ಟ್ಯಾಲೆಂಟನ್ನು ನಾವು ಹೊರತರಲು ಬಯಸಬೇಕು. ಆ ಕೆಲಸ ನಾವು ಮಾಡಿ ನಮ್ಮ ಮಗಳಿಗೆ ನಾವು ತುಂಬ 8 ತಿಂಗಳಿಂದ ಫುಲ್ ಸಪೋರ್ಟ್ ಕೊಟ್ಟು ಅವಳಿಗೆ ಜೈಪುರ್ನಲ್ಲಿ ನಡೆದ ಈ ರಾಷ್ಟ್ರಮಟ್ಟದ ಅಂದರೆ 5 ಸ್ಟಾರ್ ಹೋಟೆಲ್ನಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಈ ನಮ್ಮ ಕರ್ನಾಟಕದ ಒಂದು ಡಾನ್ಸ್ ಫಾರ್ಮ್ ಆಗಿರ್ತಕ್ಕಂಥ ಯಕ್ಷಗಾನ ಈ ಕರ್ನಾಟಕವನ್ನು ಇಡೀ ದೇಶಕ್ಕೆ ಪರಿಚಯಿಸಿಕೊಟ್ಟಂಥ ನನ್ನ ಮಗಳಿಗೆ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಏಕೆಂದರೆ ನಾನು ಈ ಪೂರ್ವಿಯವರ ಅಮ್ಮ ಆಗಲಿಕ್ಕೆ ನಾನು ಫುಲ್ ಪ್ರೌಡ್ ಆಗಿದ್ದೀನಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಏಕೆಂದರೆ ನಾವು ಒಂದು ಜಿಲ್ಲಾ ಮಟ್ಟದಿಂದ ಹೋಗಿದ್ವಿ, ಆದರೆ ಅಲ್ಲಿ ಎಲ್ಲ ಕ್ಯಾಪಿಟಲೈಸ್ಡ್ ಸಿಟಿಯಿಂದ ಬಂದಿದ್ದರು ಎಲ್ಲರೂ. ಆ ಎಲ್ಲ ಜನರನ್ನು ನೋಡಿ ನಮ್ಮ ಬೀದರ್ ಡಿಸ್ಟಿಕ್ ಏನು ಟೋಟಲ್ ಹೇಗೆ ಅಂದರೆ ನಾವು ಅವರೆಲ್ಲರನ್ನು ನೋಡಿದ್ರೆ ನಾವು ಭಾಳ ಹಿಂದುಳಿದಿದ್ದೇವೇನೋ, ನಾವು ಬರ್ತೀವೋ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೂ ನನ್ನ ಮಗಳು ಅಂಥ ನ್ಯಾಷನಲೈಸ್ಡ್ ಕಾಂಪಿಟೇಷನ್ನಲ್ಲಿ ಎಲ್ಲ ಕ್ಯಾಪಿಟಲ್ ಸಿಟಿಯಿಂದ ಬಂದಿರತಕ್ಕಂಥ ಎಲ್ಲ ಹುಡುಗಿಯರ ಜೊತೆ ಭಾಗವಹಿಸಿ ಅವರನ್ನು ಹಿಂದುಳಿಸಿ ಅಂದರೆ ಜಯ ಗಳಿಸಿದ್ದು ನಮಗೆ ತುಂಬ 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 ಖುಷಿಯಾಗಿದೆ. ಈ ಖುಷಿಯಿಂದ ಈ ಕಿರೀಟವನ್ನು ನನ್ನ ಮಗಳು ತಂದಿದ್ದು ನನ್ನ ಮಗಳದಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿದಷ್ಟೇ ಅಲ್ಲ, ಈ ಕಿರೀಟ ಇಡೀ ಬೀದರ್ ಡಿಸ್ಟಿಕ್ದಿದೆ. ಈ ಕಿರೀಟ ಇಡೀ ಕರ್ನಾಟಕದ ಕಿರೀಟ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ನಾನು. ಧನ್ಯವಾದಗಳು ಮೇಡಮ್. ಬೇರೆ ಪೋಷಕರೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಭಾಳಷ್ಟು ಮಹಿಳೆಯರಿಗೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಲು ಅವರು ಮನವಿ ಮಾಡಿಕೊಡೋಂಗಿಲ್ಲ, ಕೇವಲ ವಿದ್ಯಾಭ್ಯಾಸದಲ್ಲಿ ಪಾಲ್ಗೊಳ್ತಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಂದ್ರೆ, ಯಾವ ಮಗುವಿನ ಹತ್ರ ಯಾವ ಟ್ಯಾಲೆಂಟ್ ಇದೆ ಅನ್ನೋದು ನಾವು ಗುರುತಿಸ್ಬೇಕಾದ್ರೂ ಅವರು ಪೋಷಕರೇ ಕಾರಣ. ಅಂದ್ರೆ ಪೋಷಕರು ಆ ಮಗುವಿನ ಹತ್ರ ಯಾವ ಟ್ಯಾಲೆಂಟ್ ಇದೆ ಅಂತ ತಿಳ್ಕೊಂಡು ಅವರಿಗೆ ಪುಷಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು. ಆದರೆ ನನ್ನ ಮಗಳು ಈ GND ಸ್ಕೂಲ್ನಲ್ಲಿ ಕೂಡ ಟಾಪ್ 10ನಲ್ಲಿ ಕಂಪಲ್ಸರಿ ಟಾಪ್ 10ನಲ್ಲಿ ಇರ್ತಾಳೆ. ನಾವು ಆದರೂ ಸ್ಕೂಲ್ನಲ್ಲಿ ನೀನು ಟಾಪ್ 1ನಲ್ಲೇ ಬರಬೇಕು, ನೀನು ಇನ್ನೂ ಬರೀ ಸ್ಟಡಿ ಮಾಡಬೇಕು ಅಂತ ಅಷ್ಟೇ ಹೇಳಿಲ್ಲ. ಅವಳದು ಅಂದ್ರೆ ಅವಳ ಚಲನವಲನ ನೋಡಿ ಅಂದರೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅವಳಿಗೆ ಅಂತ ನಾವು ನೋಡಿ ನಾವು ಪುಷಪ್ ಮಾಡಿ ಅದೇ ರೀತಿಯಿಂದ ಎಲ್ಲ ನನ್ನ ಬೀದರ್ ಜನತೆ ನಮಸ್ಕಾರ. ನಮ್ಮ ಮೊಮ್ಮಗಳು ಇಂಡಿಯಾ ಲೆವೆಲ್ದಾಗ ಮಿಸ್ ಇಂಡಿಯಾ ಜೂನಿಯರ್ ಮಿಸ್ ಇಂಡಿಯಾದ ಒಂದು ಸ್ಪರ್ಧೆಯಲ್ಲಿ 2ನೇ ಸ್ಥಾನ ಗೆದ್ದು ಇಡೀ ಬೀದರ್ ಜಿಲ್ಲೆಗೆ ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕಕ್ಕೂ ಹೆಮ್ಮೆ ತಂದಿದ್ದಾಳೆ. ನಮಗಂತೂ ಇಷ್ಟು ಖುಷಿಯಾಗಿದೆ, ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.